ಬಳ್ಳಾರಿಯಲ್ಲಿನ ಗಲಾಟೆಯ ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ವಿ. ಅಲ್ಲಿ ಏನೇನಾಯಿತು ಆ ಸಂದರ್ಭದಲ್ಲಿ, ಆ ಪರಿಸ್ಥಿತಿಯಲ್ಲಿ ಅನ್ನುವಂಥದ್ದನ್ನ ನ್ಯೂಸ್ 18ಗೆ ಸಾಕಷ್ಟು ಎಕ್ಸ್ಕ್ಲೂಸಿವ್ ಆದಂಥ ವಿಡಿಯೋಗಳು ಸಿಗ್ತಾ ಇದೆ. ಅದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದೀವಿ ನಾವು. ದೋಂಬಿ ಗಲಾಟೆ ವಿಡಿಯೋ ಅದು. ಆ ಕ್ಷಣದಲ್ಲಿ ಏನಾಯಿತು, ಯಾವ್ಯಾವ ಪಕ್ಷದ ಕಾರ್ಯಕರ್ತರುಗಳು ಕೈಯಲ್ಲಿ ಏನು ಇಟ್ಕೊಂಡಿದ್ರು, ದೊಣ್ಣೆ, ಖಾರದ ಪುಡಿ, ಗನ್ನು, ಇವೆಲ್ಲದರ ಬಗ್ಗೆನೂ ಕೂಡ ರೆಕಾರ್ಡ್ ಆಗಿದೆ. ನ್ಯೂಸ್ 18ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯ. ಭರತ್ ಬೆಂಬಲಿಗರಷ್ಟೇ ಅಲ್ಲ, ಗಾಲಿ ಆಪ್ತರಿಂದಲೂ ಕೂಡ ದಾಂಧಲೆಯನ್ನ ಮಾಡಲಾಗಿದೆ. ಜನಾರ್ದನ್ ರೆಡ್ಡಿ, ರಾಮುಲು ಬೆಂಬಲಿಗರಿಂದ ದಾಂಧಲೆಯನ್ನ ಮಾಡಲಾಗಿದೆ. ದೊಣ್ಣೆಗಳನ್ನು ಹಿಡಿದು ಬಂದಿದ್ದಂಥ ರೆಡ್ಡಿ, ರಾಮುಲು ಬೆಂಬಲಿಗರು ಆಕ್ಷನ್ಗೆ ರಿಯಾಕ್ಷನ್ ಕೊಡ್ಲಿಕ್ಕೆ ಅವರು ಕೂಡ ಬಂದಿದ್ದರು. ರೆಡ್ಡಿ ಮತ್ತು ರಾಮುಲು ಬೆಂಬಲಿಗರು ಭರತ್ ರೆಡ್ಡಿ ಗುಂಪಿನ ಮೇಲೆ ಖಾರದ ಪುಡಿ ಹಚ್ಚಿ ಗಲಾಟೆಯನ್ನ ಕೂಡ ಮಾಡಲಾಗಿದೆ. ಫಸ್ಟ್ ಶುರು ಮಾಡಿದ್ಯಾರು ಭರತ್ ರೆಡ್ಡಿ ಬೆಂಬಲಿಗರು. ಅದಾದ್ಮೇಲೆ ಜನಾರ್ದನ್ ರೆಡ್ಡಿ, ರಾಮುಲು ಬೆಂಬಲಿಗರು ಕೂಡ ಅಖಾಡದಲ್ಲಿ ಕಾಣಿಸ್ಕೊಂಡ್ರು. ಶಾಸಕ ನಾರಾ ಭರತ್ ವಿರುದ್ಧ ಶ್ರೀರಾಮುಲು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಆಕ್ರೋಶವನ್ನು ಮುಂದುವರಿಸಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡದಂತೆ ನಾರಾ ಒತ್ತಡ ಹಾಕಿದ್ರ ಅಂತ ಪ್ರಕರಣ ಮುಚ್ಚಿ ಹಾಕ್ಲಿಕ್ಕೆ ನಡೆದಿತ್ತ ಭಾರಿ ಪ್ಲಾನ್. ಇದು ಶ್ರೀರಾಮುಲು ಅವರ ಆರೋಪ. ರಾಜಶೇಖರ್ ಪೋಸ್ಟ್ ಮಾರ್ಟಮ್ ಕುರಿತು ಹೊಸ ಬಾಂಬ್ ಅನ್ನು ಹಾಕಿದ್ದಾರೆ ಶ್ರೀರಾಮುಲು. 2-3 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರಂತೆ. ನ್ಯೂಸ್ 18ಗೆ ಮಾಜಿ ಸಚಿವ ಶ್ರೀರಾಮುಲು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ರೀರಾಮುಲು ಬಳಿ ಇವೆಯಂತೆ ಎಲ್ಲಾ ದಾಖಲೆಗಳು. ಬುಲೆಟ್ ತೆಗೆಯದೆ 1 ಬಾರಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಲಾಗಿದೆ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ರಂತೆ ನಾರಾ ಭರತ್ ರೆಡ್ಡಿ. ಪೋಸ್ಟ್ ಮಾರ್ಟಮ್ ಅನ್ನ ಮಾಡಬಾರದು, ಅದಾದ್ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಬುಲೆಟ್ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಮಾಹಿತಿಯನ್ನ ಕೊಡಬಾರದು ಅಂತ ಹೇಳಿದ್ರಂತೆ. ಶಾಸಕ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಅರೆಸ್ಟ್ ಆಗಬೇಕು, ಪ್ರಕರಣ ಸಿಬಿಐಗೆ ವಹಿಸಬೇಕು ಅಂತ ಶ್ರೀರಾಮುಲು ಆಗ್ರಹ. ನ್ಯೂಸ್ 18ಗೆ ಮಾಜಿ ಸಚಿವ ಶ್ರೀರಾಮುಲು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರ ಹತ್ರ ಎಲ್ಲಾ ರೀತಿಯಾದಂಥ ದಾಖಲೆ ಇದೆಯಂತೆ. ಏನ್ ದಾಖಲೆ ಇದೆ? ಪೋಸ್ಟ್ ಮಾರ್ಟಮ್ 3 ಸಲ ಮಾಡಿರುವಂಥದ್ರ ಬಗ್ಗೆ ದಾಖಲೆ ಇದೆಯಾ? ಅಥವಾ ಅಲ್ಲಿರುವಂಥ ವೈದ್ಯಾಧಿಕಾರಿಗಳು ಯಾರಾದರೂ ಮಾತನಾಡಿರುವಂಥದ್ರ ಬಗ್ಗೆ ದಾಖಲೆ ಇದೆಯಾ? ಹಿಂಗೆ ಒತ್ತಡ ಬಂದಿತ್ತು ಅಂತ ಏನಾದರೂ ಹೇಳಿದ್ರಾ? ಅಥವಾ ಸುಮ್ಮನೆ ಗಾಳಿಯಲ್ಲಿ ಗುಂಡು ನಾವು ಹೊಡೆದು ಬಿಡೋಣ ಅನ್ನುವಂಥ ನಿಟ್ಟಿನಲ್ಲಿ ಶ್ರೀರಾಮುಲು ಅವರು ಆರೋಪ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಆರೋಪ ಮಾಡ್ತಾ ಇದ್ದಾರೆ. ಶ್ರೀರಾಮುಲು ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ಹೇಳೋದರ ಜೊತೆಗೆ ನನ್ನ ಹತ್ರ ದಾಖಲೆಗಳಿದ್ದಾವೆ. ಪೋಸ್ಟ್ ಮಾರ್ಟಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶ್ರೀರಾಮುಲು ಅವರು ಸಾಕಷ್ಟು ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ. ಶ್ರೀರಾಮುಲು ಅವರನ್ನ ನಮ್ಮ ಪ್ರತಿನಿಧಿ ಬಸವರಾಜ್ ಅವರು ಚಿಚ್ಚಾಟನ ಮಾಡಿದ್ದಾರೆ. ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ನೋಡೋಣ. ನಡೆದಿರ್ತಕ್ಕಂಥ ಶೂಟೌಟ್ ಪ್ರಕರಣದಲ್ಲಿ ಮತ್ತೊಂದು ಬುಲೆಟ್ ಕೂಡ ಪತ್ತೆ ಇರತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಚಿವ ಶ್ರೀರಾಮುಲು ಕೂಡ ಇದ್ದಾರೆ. ಅವ್ರನ್ನ ಮಾತಾಡ್ತಾರೆ. ಮತ್ತೊಂದು ಬುಲೆಟ್ ಕೂಡ ಪತ್ತೆ ಆಗಿದೆ ಸರ್. ಆಲ್ರೆಡಿ FSL ಹೋದವರು, ಸಾಕಷ್ಟು ಬಾಂಬ್ ಸ್ಕ್ವಾಡವರು ಅವರೆಲ್ಲರೂ ಕೂಡ ಬಂದಿದ್ದಾರೆ. ಬಂದಂಥ ಟೈಮಲ್ಲಿ ಜನಾರ್ದನ್ ರೆಡ್ಡಿಯವರು ಸುತ್ತಮುತ್ತಲ ಮನೆಯಲ್ಲಿ ಏನು ಗುಂಡು ಹಾರಿದ್ದು ಅದೆಲ್ಲ ಕೂಡ ಇವತ್ತು ಆ ಬಾಂಬ್ ಸ್ಕ್ವಾಡ್ ಅವ್ರುಗಳೇ ಎಲ್ಲ ಕಲೆಕ್ಟ್ ಮಾಡ್ಕೊತಾರೆ. ಮತ್ತೆ ಒಂದು ಗುಂಡು ಸಿಕ್ಕಿದೆ. ಅವ್ರು ನೋಡ್ರಿ, ಇಲ್ಲಿಂದ ನಮ್ಮ ಮನೆ ತನಕ ಕೂಡ ಒಂದು 500 ಮೀಟರ್ ಗುಂಡು ಆರಿಸ್ಕೊತ ಬಂದರು. ಮೇಲೆ ಆರಿಸಿದ್ರಿ. ಆ ಗುಂಡು ಲೆಕ್ಕ ಇದೇನೆಲ್ಲ ಗೊತ್ತಿಲ್ಲ. ಪುನಃ ಅವ್ರು ಕೇಳಬೇಕಾಗುತ್ತೆ. ಯಾಕಂದರೆ ಲೈಸೆನ್ಸ್ ತೊಗೊಂಡಂಥ ಟೈಮಲ್ಲಿ ಈ ಬಳ್ಳಾರಿ ಜಿಲ್ಲೆಗೆ ನಾರಾ ಭರತ್ ರೆಡ್ಡಿ ಅವರಿಗೆ ಅಂಗರಕ್ಷಕರಾಗಿ ಬರೋಂಥ ಟೈಮಲ್ಲಿ ಅವರು ಎಲ್ಲ ಮಾಹಿತಿಯನ್ನು ಕೂಡ ಪೊಲೀಸರು ಕೊಡಬೇಕಾಗಿದೆ. ಬಿಕಾಸ್ ಆಫ್ ದೇರ್ ನೆಗ್ಲಿಜೆನ್ಸಿ. ಯಾಕಂದ್ರೆ ನೆಗ್ಲಿಜೆನ್ಸಿ ಅವ್ರೇನನ್ನ ಸರ್ಕಾರ ನಮ್ಮದಿದೆ, ನಮ್ಮದೇ MLA ಇದನ್ನ, ನಾವು ಹೆಂಗೆ ಬೇಕಾದ್ರೆ ಯಥಾರಾಜ ಅನ್ನೋಂಥ ರೀತಿಯಲ್ಲಿ ನಾವು ಹೋಗ್ತೀವಿ ಅಂತೇಳಿ ತಿಳ್ಕೊಂಡಿರ್ಬೋದು. ಲೆಕ್ಕ ತಿಳ್ಕೊಳ್ರಿ. ಅವನು ಎಷ್ಟು ಬಾರಿ ಫೈರ್ ಆಗಿದೆ ನೋಡ್ರಿ. ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಒಂದು 1/2 ಕಿಲೋಮೀಟರ್ದಲ್ಲಿ ಹತ್ತತ್ರ ಒಂದು 50 ಬುಲೆಟ್ ಫೈರ್ ಮಾಡಿದಾರೆ ರೀ. ಆ ಮನುಷ್ಯ ಒಂದು 50 ಬುಲೆಟ್ ಅಂದರೆ ಪಟಾಸಿ ಹೊಡೆದಂಗೆ ಹೊಡಿತಿರ್ತಾನೆ ರೀ. ಅಂದರೆ ಯಾವ ರೀತಿಯಲ್ಲಿ ನಾವು ತಾಜ್ ಹೋಟೆಲ್ ಮೇಲೆ ದಾಳಿ ನೋಡಿತ್ತು ನೋಡ್ರಿ, ಹಂಗೆ ಆರಿಸ್ತಿದ್ರು, ಹಂಗೆ ಆರಿಸ್ಕೊಂತ ಬಂದ್ರಿ ಅವರು. ಇನ್ನು ಸಾಕಷ್ಟು ಗುಂಡುಗಳು ಎಲ್ಲೆಲ್ಲಿ ಬಿದ್ದಾವೆ ನೋಡಬೇಕಾಗುತ್ತೆ ರೀ. ಅದ್ರ ಜೊತೆಗೆ ನೀವು ಮತ್ತೊಂದು ಗಂಭೀರ ಆರೋಪ ಮಾಡಿರಿ ಸರ್. ಪೋಸ್ಟ್ ಮಾರ್ಟಮ್ ಕೂಡ 2-3 ಬಾರಿ ಮಾಡಿದ್ರು ಅಂತ. ಏನು ಉದ್ದೇಶಕ್ಕೆ ಮಾಡಿದ್ರು, ಏನು ಒತ್ತಡ ಇತ್ತು? ಅವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡೋಂಥ ಟೈಮಲ್ಲಿ ಪೋಸ್ಟ್ ಮಾರ್ಟಮ್ ಯಾವತ್ತಿದ್ರು ಕೂಡ ಒಂದೇ ಸಾರಿ ಮಾಡಬೇಕು. ಇವನ್ ನೋಡ್ರಿ, ಅಲ್ಲಿ ಏನಾಗಿದೆ, ಅವು ಯುವಕ ಯಾರು ನಮ್ಮ ರಾಜಶೇಖರ್ ಅನ್ನೋಂಥ ಯುವಕ ಡೆತ್ ಆದಮೇಲೆ ಇದನ್ನು ಆ ಹುಡುಗ ಜೀವಂತ ಆಗಿದ್ದ. ಇಲ್ಲಿಂದ ಗಾಡಿಯಲ್ಲಿ ಪೊಲೀಸರು ತೊಗೊಂಡೋಗ್ತಾರೆ. ಈ ಪೊಲೀಸರು ತೊಗೊಂಡೋಗಂಥ ಟೈಮ್ ಮಧ್ಯದಲ್ಲಿ ಆ ಹುಡುಗ ಜೀವ ಕಳ್ಕೊತಾನ. ಜೀವ ಕಳ್ಕೊಂಡ ನಂತರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಸಚಿವರಾಗಿರುವಂತಹ ಶ್ರೀರಾಮುಲು ಅವರೇ ಸ್ವತಃ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ಈಗ ಹೊಸದೊಂದು ಆರೋಪವನ್ನ ಮಾಡ್ತಾ ಇದ್ದೀರಾ. ದಾಖಲೆಗಳಿದಾವೆ ಪೋಸ್ಟ್ ಮಾರ್ಟಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನ್ ಆರೋಪ, ಏನ್ ದಾಖಲೆಗಳು ಅಂತ? ಸರ್, ಆಲ್ರೆಡಿ ನಾನು ಭಾಳ ಕ್ಲಿಯರಾಗಿ ಹೇಳಿದ್ದೀನಿ. ಇವತ್ತು ಬಾಂಬ್ ಸ್ಕ್ವಾಡು ಮತ್ತು ಇನ್ವೆಸ್ಟಿಗೇಷನ್ ತಂಡಗಳು ಎಲ್ಲ ಕೂಡ ಬಂದು ಮನೆ ಹತ್ರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವ್ರ ಮನೆ ಕಡೆ.
ಬುಲೆಟ್ ಕೂಡ ಒಂದು ಸಿಕ್ಕಿದೆ ಸರ್. ಆ ಬುಲೆಟ್ ಸಿಕ್ಕಂಥ ಟೈಮಲ್ಲಿ ಒಂದು ಬುಲೆಟ್ ಅಲ್ಲ, ಭಾಳಷ್ಟು ಬುಲೆಟ್ಗಳು ಆರಿಸಿದ್ದಾರೆ ಅಂತ ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ ಸರ್. ಆ ಬುಲೆಟ್ಗಳು ಇಲ್ಲಿ ತನಕ ಇದೆ. ಆ ಬುಲೆಟ್ಗಳು ಲೆಕ್ಕ ಹೆಂಗೆ ತೊಗೊತಾರೆ ನನಗೆ ಗೊತ್ತಿಲ್ಲ ಸರ್. ಆ ಬುಲೆಟ್ ಲೆಕ್ಕಗಳು ತೊಗೋಬೇಕು, ಅದ್ರ ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು. ಜೊತೆಲಿ ಅವರು ಇವತ್ತು ರಾಜಶೇಖರನ್ ಅಂತ ಯುವಕ ಏನು ಡೆತ್ ಅದು, ಆ ಹುಡುಗ ಏನಂತ ಹೇಳಿದ್ರು, ನಾರಾ ಭರತ್ ರೆಡ್ಡಿ ಅವರು ಓಲ್ಡ್ ಕ್ಲಿಪ್ಪಿಂಗ್ ನೋಡಿರಿ, ನಮಗೆ ಅವ್ರಿಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಜನಾರ್ದನ್ ರೆಡ್ಡಿ ಅವರು ಓಲ್ಡ್ ಕ್ಲಿಪ್ಪಿಂಗ್ ನೋಡಿರಿ, ನಮಗೆ ಅವ್ರಿಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು. ನನ್ನ ಕ್ಲಿಪ್ಪಿಂಗ್ ನೋಡಿರಿ, ನಾನೇನು ಹೇಳಿದೆ, ನಾನು ಆ್ಯಂಟಿಸಿಪೇಟ್ರಿ ಬೇಲ್ ತೊಗೊಂಡು ಯಾವುದು ತೊಗೊಂಡಲ್ಲ, ಆ ಹುಡುಗ ನನ್ನ ಡೆತ್ ಆದರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ, ನಾವು ಜೈಲಿಗೆ ಹೋಗೋ ಕೂಡ ಸಿದ್ಧಾನಂತ ಮಾತನ್ನು ಮಾತಾಡಿದ್ವಿ. ಹೇಳಿದಂಥ ಟೈಮಲ್ಲಿ ಅವ್ರೇನು ಮಾಡಿದರು, ಅದನ್ನು ಪೋಸ್ಟ್ ಮಾರ್ಟಮ್ದಲ್ಲಿ ಆ ಹುಡುಗ ರಾಜಶೇಖರದ ಡೆತ್ ಆಗಲಿದ ಮುಂಚೆ ಆ ಹುಡುಗ ಇಲ್ಲೇ ಸತ್ತೋಗಿಲ್ಲ, ಆಸ್ಪತ್ರೆಗೆ ಹೋಗ್ತಾ ಸತ್ತೋಗ್ಯಾನ. ಆ ಬಾಡಿಯನ್ನು ಹಂಗೆ ವಾಪಸ್ ಹೊತ್ಕೊಂಡ್ಬಂದು ಅಂತ್ಯ ಸಂಸ್ಕಾರ ಮಾಡಬೇಕಂತ ತಿಳ್ಕೊಂಡ್ರು. ಅಂತ್ಯ ಸಂಸ್ಕಾರ ಅಲ್ಲಿ ಮಾಡಲಿಕ್ಕೆ ಆಗಲ್ಲ ಅನ್ನೋದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಲೇಬೇಕಂತ ಹೇಳಿದ್ರು. ಪೋಸ್ಟ್ ಮಾರ್ಟಮ್ ಮಾಡಿದಂಥ ಒಂದು ಸಾರಿ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಟೈಮ್ ಬುಲೆಟೇ ತೆಗ್ದಿಲ್ಲ, ಹಂಗೆ ಅಂಥ ಸಂಸ್ಕಾರ ಮಾಡಬೇಕನ್ನೋ. ಎರಡನೇ ಸಾರಿ ಮೂರನೇ ಸಾರಿ ಮಾಡಿದಂಥ ಟೈಮಲ್ಲಿ ಆ ಪ್ರಾಮಾಣಿಕ ಅಧಿಕಾರಿಗಳು ಪೊಲೀಸರು ಎಲ್ಲರೂ ಕೂಡ ಬಂದು ಇಲ್ಲ ರೀ ಮಾಡಲೇಬೇಕನ್ನೋಂಥ ಟೈಮಲ್ಲಿ ಅದೆಲ್ಲ ಕೂಡ ಮಾಡಿ ಮತ್ತು ಪುನಃ ಏನಾಗಿದೆ, ಇಂಥವ್ರ ಗುಂಡಿಂದ ಆರಿದೆ ಅಂತೇಳಿ ಇವತ್ತೇನು MLA ಅವ್ರು ಏನು ಸಮಾಧಾನ ಕೊಡ್ತಾರೆ ನೋಡಬೇಕು. ಅವ್ರ ಗುಂಡಿಂದ ಆರಿದಂಥ ಟೈಮಲ್ಲಿ ಅವ್ರು ಇವಾಗ ಅಲ್ಲಿ ನಾನು ಈ ರೀತಿ ಆಗಬಾರ್ದಾಯಿತು, ಕ್ಷಮೆನೇ ಯಾಚಿಸ್ತಾರೆ, ಆಲ್ರೆಡಿ ನಾನು ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಇವಾಗ ಈ ಗುಂಡಾರಿ ಒಬ್ಬ ಸತ್ತೋದಂಥ ಟೈಮಲ್ಲಿ ಅದನ್ನು ಏನು ಕ್ಷಮೆ ಹೇಳಿದರೆ ಸರಿ ಹೋಗುತ್ತೇನಾ? ಶ್ರೀರಾಮ್ ಸರ್ ಇಲ್ಲಿ ಪ್ರಮುಖವಾಗಿ ಒಂದು ಬುಲೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ರಿ. ಇಲ್ಲಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮೇಲೂ ಕೂಡ ಬುಲೆಟ್ ಸಿಕ್ಕಿದೆ, ಇನ್ನು ಸಾಕಷ್ಟು ಬುಲೆಟ್ಗಳು ಸಿಕ್ಕಿದವೆ ಅನ್ನುವಂಥದ್ರ ಬಗ್ಗೆನೂ ಕೂಡ ನೀವು ಆರೋಪ ಮಾಡ್ತಾ ಇದ್ರಲ್ಲ, ಅದ್ರ ಬಗ್ಗೆ ತನಿಖೆ ಆಗ್ತಾ ಇಲ್ವಾ? ಬರೀ ರಾಜಶೇಖರ್ ಸಾವನ್ನಪ್ಪಿದ್ರಲ್ಲ, ಅದ್ರ ಬಗ್ಗೆ ಮಾತ್ರ ತನಿಖೆ ಮಾಡ್ತಾ ಇದಾರೆ, ಗಲಾಟೆ ಬಗ್ಗೆ ಮಾತ್ರ ತನಿಖೆ ಮಾಡ್ತಿದಾರ? ಅದು ಅಲ್ಲ, ನಾನು ಏನು ಹೇಳ್ತೇನೆ, ನಾನು ಇನ್ನು ತನಿಖೆ ನಡೀಲೇಬೇಕಾಗಿದೆ, ನಡೀತಾ ಇದೆ ತನಿಖೆ. ಈ ತನಿಖೆ ಇನ್ನೂ ನಡಿಬೇಕಾಯ್ತಲ್ಲ. ಈ ನೂರಾರು ಗುಂಡುಗಳು ಆರಿಸಿದಂಥ ಟೈಮಲ್ಲಿ ಅವನು ಲೆಕ್ಕ ಕೊಡಬೇಕಾದಂಥ ಲೈಸೆನ್ಸ್ ಹಿಡಿದಂಥ ವೆಪನ್ ಒಂದು ಏನು ಎರಡು ಗನ್ಗಳು ಕ್ಯಾರಿ ಮಾಡ್ತಾರೆ, ಒಂದು ಸಣ್ಣದು ಕ್ಯಾರಿ ಮಾಡ್ತಾರೆ, ದೊಡ್ಡದು ಕ್ಯಾರಿ ಮಾಡ್ತಾರೆ. ಅದೊಂದೇ ಲೆಕ್ಕ ಕೊಟ್ಟು ಏನನ್ನ ಬೇರೆ ವೆಪನ್ ಹತ್ರ ಏನೋ ಗಾಳಿಯಲ್ಲಿ ಗುಂಡು ಆರಿಸ್ಕೊಂತ, ಇಲ್ಲಿಗಲ್ ವೆಪನ್ದಲ್ಲಿ ಏನನ್ನ ಗುಂಡು ಆರಿಸ್ಕೊಂತ ಹೋಗ್ತಾರೆ. ಅದ್ರ ಬಗ್ಗೆ ಕೂಡ ತನಿಖೆ ಆಗ್ಬೇಕನ್ನೋಂಥ ಒತ್ತಾಯ ಮಾಡ್ತೀನಿ. ಸರ್ ಇಲ್ಲಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮೇಲೆ ದಾಳಿ ಆದಂಥ ಸಂದರ್ಭದಲ್ಲಿ ಬುಲೆಟ್ಗಳು ಸಿಕ್ಕಿದವಲ್ಲ, ಅದು ಸೇಮ್ 12mm ಬುಲೆಟಾ ಅಥವಾ ಅದು ಬೇರೆಯದ್ದೇ ರೀತಿಯಾದಂಥ ಬುಲೆಟಾ? ಮತ್ತೊಂದ್ ಕಡೆ ನಿಮ್ಗೂ ಚೆನ್ನಾಗಿ ಗೊತ್ತಿದೆ, ನಿಮ್ಮ ಅಂಗರಕ್ಷಕರು ನಿಮ್ಮ ಪರ್ಮಿಷನ್ ಇಲ್ಲದೆ ಎಲ್ಲೂ ಕೂಡ ಯಾವುದೇ ಫೈರ್ ಅನ್ನ ಕೂಡ ಮಾಡೋದಿಲ್ಲ. ಸತೀಶ್ ರೆಡ್ಡಿ ಅವರ ಪರ್ಮಿಷನ್ ತಗೊಂಡು ಅಂಗರಕ್ಷಕರು ದಾಳಿ ಮಾಡಿದ್ದ ಅಥವಾ ಆ ಪರಿಸ್ಥಿತಿಗೆ ತಕ್ಕಂತೆ ದಾಳಿ ಮಾಡಿದ್ದ ಅಂತ? ಅದು ಸತೀಶ್ ರೆಡ್ಡಿ ಅವರು ಅಂಗರಕ್ಷಕರಿದ್ದಾರೆ, ನಾರಾ ಭರತ್ ರೆಡ್ಡಿ ಅವರು ಅಂಗರಕ್ಷಕರು ಇದಾರ್ರಿ. ಓಕೆ, ಅವ್ರನ್ನ ಏನಾದರೂ ವಿಚಾರಣೆ ಮಾಡಲಾಗಿದೆಯಾ ಸತೀಶ್ ರೆಡ್ಡಿ ಅವರನ್ನು, ನಿಮಗೆ ಗೊತ್ತಿರುವಂತ ಮಾಹಿತಿ ಪ್ರಕಾರ? ಸರ್ ಶ್ರೀರಾಮುಲು ಅವರು ಮಾತನಾಡ್ತಾ ಇದ್ರು, ನಮ್ಮ ಪ್ರತಿನಿಧಿ ಕೂಡ ಮಾತನಾಡಿಸಿದ್ರು. ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅವರು, ಪೋಸ್ಟ್ ಮಾರ್ಟಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂರು ಬಾರಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಲಾಗಿದೆ, ದಾಖಲೆ ಏನಿದೆ ಸರ್ ಅಂತ ಕೇಳಿದಾಗ ಅದಕ್ಕೊಂದು ಕ್ಲಾರಿಟಿ ಸಿಗ್ತಾ ಇಲ್ಲ, ಅದಕ್ಕೆ ಅವ್ರು ಕ್ಲಾರಿಟಿಯನ್ನ ಕೊಟ್ಟಿಲ್ಲ. ಬಟ್ ನಮ್ಮ ಹತ್ರ ದಾಖಲೆಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಏನ್ ದಾಖಲೆಗಳು ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಆ ದಾಖಲೆಗಳನ್ನ ಕೊಡದಲೆ ಇನ್ಯಾವಾಗ ಕೊಡ್ತಾರೋ ಅದು ಕೂಡ ಗೊತ್ತಿಲ್ಲ. ಇಲ್ಲಿ ಪ್ರಮುಖವಾಗಿ ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ಬುಲೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡಿದ್ರು ಭರತ್ ರೆಡ್ಡಿ ಅವರು, ಪ್ರೆಷರ್ ಅನ್ನ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಕಾದ್ ನೋಡೋಣ ನಿಜಕ್ಕೂ ಆ ರೀತಿಯಾಗಿ ಆಗಿತ್ತಾ ಅನ್ನುವಂಥದ್ದು. ಬಿಕಾಸ್ ಇಂತಹ ಒಂದು ದೊಡ್ಡ ಸುದ್ದಿ ಆದಾಗ ಮಾಧ್ಯಮದ ಅಟೆನ್ಷನ್ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ಬುಲೆಟ್ನ ವಿಚಾರದಲ್ಲಿ ಯಾಮರ್ಸ್ಲಿಕ್ಕಂತೂ ಸಾಧ್ಯ ಆಗೋದಿಲ್ಲ.